ಕಿಚ್ಚ ಸುದೀಪ್ ಅವರು ಈಗಾಗಲೇ ಬಿಗ್ ಬಾಸ್ಗೆ ವಿದಾಯ ಘೋಷಿಸಿದ್ದರು. ಕಲರ್ಸ್ ಕನ್ನಡ ಅದನ್ನು ಒಪ್ಪಿಕೊಂಡಿರಲಿಲ್ಲ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಸುದ್ದಿಯ ಪ್ರಕಾರ ಸೀಸನ್ 12ನ ನಿರೂಪಣೆ ಮಾಡಲು ಕಿಚ್ಚ ಸುದೀಪ್ ಒಪ್ಪಿಕೊಂಡಿದ್ದಾರೆ ಎಂದು ಹೇಳಲಾಗಿತ್ತು. ಆದರೆ ವಿಷಯ ಬೇರೇನೇ ಇದೆ. ಹಾಗಾದರೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಶುರುವಾಗಿ ದಶಕಗಳೇ ಕಳೆದು ಹೋಗಿವೆ. 11 ಸೀಸನ್ಗಳನ್ನ ಪೂರೈಸಿದೆ. ಇಷ್ಟು ವರ್ಷ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋಕ್ಕೆ ಹೋಸ್ಟ್ ಮಾಡಿದ್ದಾರೆ. ಆದರೆ ಬಿಗ್ ಬಾಸ್ ಸೀಸನ್ 12ಕ್ಕೆ ಅವರು ಬರೋದಿಲ್ಲ ಎಂದು ಘೋಷಿಸಿಬಿಟ್ಟಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ನಡೆಯುತ್ತಿರುವಾಗಲೇ ಕಿಚ್ಚ ಸುದೀಪ್ ಟ್ವೀಟ್ ಮಾಡಿ, ಇದೇ ನನ್ನ ಕೊನೆ ಸೀಸನ್ ಎಂದು ಹೇಳಿದ್ದಾರೆ. ಇಷ್ಟು ವರ್ಷ ಬಿಗ್ ಬಾಸ್ನಲ್ಲಿ ಹಲವು ಬದಲಾವಣೆಗಳು ಆಗಿವೆ. ಕೆಲವು ಮಾರ್ಪಾಡುಗಳನ್ನ ಮಾಡಲಾಗಿದೆ. ಆದರೆ ಬದಲಾಗದೇ ಇರೋರು ಎಂದ್ರೆ ಕಿಚ್ಚ ಸುದೀಪ್ ಆಗಿದ್ದರು. ಬೇರೆ ಬೇರೆ ಭಾಷೆಗಳಲ್ಲಿಯೂ ಬಿಗ್ ಬಾಸ್ ಕನ್ನಡ ಪ್ರಸಾರ ಆಗುತ್ತಿದೆ. ಆದರೆ ಅಲ್ಲೆಲ್ಲ ನಿರೂಪಕರು ಬದಲಾಗಿದ್ದಾರೆ. ಆದರೆ ಕನ್ನಡದಲ್ಲಿ ಮಾತ್ರ ಬಿಗ್ ಬಾಸ್ ರಿಯಾಲಿಟಿ ಶುರುವಾದಾಗಿನಿಂದಲೂ ಸುದೀಪ್ ಅವರೇ ಹೋಸ್ಟ್ ಮಾಡಿಕೊಂಡು ಬಂದಿದ್ದರು. ಪ್ರತಿ ಶನಿವಾರ ಭಾನುವಾರ ಬಂತು ಅಂದ್ರೆ ಕಿಚ್ಚ ಸುದೀಪ್ ಬರ್ತಾರೆ ಎಂದೇ ಅನೇಕರು ಬಿಗ್ ಬಾಸ್ ನೋಡುತ್ತಿದ್ದರು. ಕನ್ನಡದಲ್ಲಿ ಬಿಗ್ ಬಾಸ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗೋಕೆ ಸುದೀಪ್ ಅವರೇ ರೀಸನ್ ಎಂದ್ರೂ ತಪ್ಪಾಗೋದಿಲ್ಲ. ಕಿಚ್ಚ ಸುದೀಪ್ ಅವರು ಈಗಾಗಲೇ ಬಿಗ್ ಬಾಸ್ಗೆ ವಿದಾಯ ಘೋಷಿಸಿದ್ದರು. ಕಲರ್ಸ್ ಕನ್ನಡ ಅದನ್ನು ಒಪ್ಪಿಕೊಂಡಿರಲಿಲ್ಲ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಸುದ್ದಿಯ ಪ್ರಕಾರ ಸೀಸನ್ 12ನ ನಿರೂಪಣೆ ಮಾಡಲು ಕಿಚ್ಚ ಸುದೀಪ್ ಒಪ್ಪಿಕೊಂಡಿದ್ದಾರೆ ಎಂದು ಹೇಳಲಾಗಿತ್ತು. ಕಿಚ್ಚ ಸುದೀಪ್ ಅವರನ್ನ ಕಲರ್ಸ್ ಕನ್ನಡ ಮನವೊಲಿಸಿದೆ. ಸುದೀಪ್ ಕೆಲವು ಷರತ್ತುಗಳನ್ನ ಹಾಕಿ ಸೀಸನ್ 12ರ ನಿರೂಪಣೆ ಒಪ್ಪಿಕೊಂಡಿದ್ದಾರೆ ಎಂದು ಹೇಳಲಾಗಿದೆ. ಆದರೆ ಇನ್ನೊಂದು ವರದಿಯ ಪ್ರಕಾರ ಕಲರ್ಸ್ ಕನ್ನಡ ವಾಹಿನಿಯು ಸುದೀಪ್ ಬದಲಿಗೆ ಬೇರೆ ನಿರೂಪಕರನ್ನ ಹುಡುಕುತ್ತಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ನಿರೂಪಣೆಗಾಗಿ ಕಿಚ್ಚ ಸುದೀಪ್ ಬದಲಿಗೆ ಬೇರೊಬ್ಬರ ಹುಡುಕಾಟ ನಡೆಯುತ್ತಿದೆ. ಸುದೀಪ್ ಅವರ ಬದಲು ಯಾರೇ ನಿರೂಪಕರಾಗಿ ಬಂದರೂ ಅವರು ಬಹುದೊಡ್ಡ ಟಾಸ್ಕ್ಗೆ ರೆಡಿಯಾಗಬೇಕಾಗುತ್ತದೆ. ಸುದೀಪ್ ಅವರು 11 ಸೀಸನ್ಗಳವರೆಗೆ ಈ ಶೋದ ಫೇಸ್ ಆಗಿದ್ದು ಪ್ರೇಕ್ಷಕರ ಮನಗೆದ್ದರು. ಇದು ಸುಲಭದ ಮಾತಲ್ಲ. ಚಾನೆಲ್ ಇನ್ನೂ ಹೊಸ ನಿರೂಪಕರನ್ನು ದೃಢೀಕರಿಸದಿದ್ದರೂ ಬಿಗ್ ಬಾಸ್ ಕನ್ನಡದ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲು ಚಲನಚಿತ್ರ ರಂಗದ ಕೆಲವು ಪ್ರಮುಖರೊಂದಿಗೆ ಮಾತುಕತೆ ನಡೆಸುತ್ತಿದೆ ಎಂದು ನಂಬಲರ್ಹ ಮೂಲಗಳಿಂದ ಮಾಹಿತಿ ಸಿಕ್ಕಿದ್ದಾಗಿ ಫಿಲ್ಮಿ ಬೀಟ್ ವರದಿ ಮಾಡಿದೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.